ಇವತ್ತು ನಾವು ಅನ್ಬಾಕ್ಸಿಂಗ್ ಮಾಡ್ತಾ ಇರೋದು ಒನ್ ಪ್ಲಸ್ ನ ಬ್ರ್ಯಾಂಡ್ ನ್ಯೂ ಸ್ಮಾರ್ಟ್ ಫೋನ್ ಒನ್ ಪ್ಲಸ್ 15. ಈ ಫೋನ್ ಆಲ್ರೆಡಿ ತುಂಬಾ ಹೈಪ್ ಕ್ರಿಯೇಟ್ ಮಾಡಿದೆ. ಕಾರಣ ಏನಂದ್ರೆ ಇದರಲ್ಲಿ ಇಂಡಿಯಾಸ್ ಫಸ್ಟ್ ಸ್ನ್ಯಾಪ್ ಡ್ರ್ಯಾಗನ್ 8 ಎಲೈಟ್ ಜೆನ್ 5 ಪ್ರೊಸೆಸರ್ ಸಿಗ್ತಾ ಇದೆ. 50MP ಪ್ಲಸ್ 50MP ಪ್ಲಸ್ 50MP ಕ್ಯಾಮ್ರಾ ಇದೆ. 7300 mAh ಬ್ಯಾಟರಿ ಜೊತೆಗೆ 120 Hz ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. ಪ್ರೀಮಿಯಂ ಡಿಸೈನ್ ಜೊತೆಗೆ ಪ್ರೀಮಿಯಂ LTPO ಡಿಸ್ಪ್ಲೇ ಸಿಗ್ತಾ ಇದೆ. ಆದ್ರಿಂದ ಇವತ್ತು ಈ ವಿಡಿಯೋದಲ್ಲಿ ನಾನು ಇದರ ಅನ್ಬಾಕ್ಸಿಂಗ್, ಡಿಸೈನ್, ಬಿಲ್ಡ್ ಕ್ವಾಲಿಟಿ, ಡಿಸ್ಪ್ಲೇ, ಪರ್ಫಾರ್ಮೆನ್ಸ್, ಕ್ಯಾಮ್ರಾ, ಬ್ಯಾಟ್ರಿ ಮತ್ತು ಫುಲ್ ಡೀಟೇಲ್ ರಿವ್ಯೂ ಮಾಡ್ತಾ ಇದ್ದೀನಿ. ಅದಕ್ಕೆ ನೀವು ನಮ್ಮ ವಿಡಿಯೋ ಪೂರ್ತಿ ನೋಡಿ. ಈ ಫೋನ್ನ ಪ್ರೀ ಬುಕಿಂಗ್ ಮಾಡಬೇಕಾ, ಈ ಫೋನ್ನ ತಗೊಳ್ಬೇಕಾ, ಸ್ಕ್ರೀನ್ ಮೇಲಿರೋ ನಂಬರ್ಗೆ ಕಾಲ್ ಮಾಡಿ. ಹಾಯ್, ನಾನು ನಿಮ್ಮ ರವಿಕುಮಾರ್ ಫ್ರಮ್ ಟೆಕ್ ಪ್ರೋ ಕನ್ನಡ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ಬನ್ನಿ ಈ ಫೋನ್ನ ಅನ್ಬಾಕ್ಸಿಂಗ್ ಮಾಡೋಣ. ಈ ಬಾಕ್ಸ್ ಓಪನ್ ಮಾಡ್ತಾ ಇದ್ದಂಗೆ ನಮ್ಗೆ ಇನ್ನೊಂದು ಬಾಕ್ಸ್ ಸಿಗ್ತಾ ಇದೆ. ವಾವ್, ಪ್ರೀಮಿಯಂ ಪೌಚ್ ಸಿಗ್ತಾ ಇದೆ. ತುಂಬ ಚೆನ್ನಾಗಿದೆ ಪ್ರೀಮಿಯಂ ಪೌಚು. ಡಾಕ್ಯುಮೆಂಟೇಶನ್, ಯೂಸರ್ ಮ್ಯಾನುವಲ್ ಕೂಡ ಕೊಟ್ಟಿದ್ದಾರೆ ಇದರ ಜೊತೆಗೆ, ಇದನ್ನು ನೀವು ನೋಡ್ಬೋದು. ಆನಂತರ ಒನ್ ಪ್ಲಸ್ ಫೋನ್. ವಾವ್, ತುಂಬ ಪ್ರೀಮಿಯಂ ಇದೆ, ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ, ಯೂನಿಕ್ ಕಲರ್ ಇದೆ. ಈ ಫೋನ್ನ ಕಲರ್ ಬಂದು ಸ್ಯಾಂಡ್ ಸ್ಟ್ರೋಮ್. ಇದು ನೋಡ್ಬೋದು ನೀವು. ಇದನ್ನು ಓಪನ್ ಮಾಡ್ತಿದ್ದಂಗೆ 120 Hz ಅಡಾಪ್ಟರ್ ಕೊಟ್ಟಿದ್ದಾರೆ. ಸೂಪರ್ ವೂಕ್ ಚಾರ್ಜರ್ ಇದು. BTC ಕೇಬಲ್, ಸಿಮ್ ಎಜೆಕ್ಟರ್ ಟೂಲ್. ಈ ಫೋನಿಗೆ ನೀವು ಏನೂ ಕೊಳ್ಳೋ ಅವಶ್ಯಕತೆ ಇಲ್ಲ, ಒಂದು ಪ್ರೀಮಿಯಂ ಗ್ಲಾಸ್ ಹಾಕ್ಸ್ಕೊಂಡ್ರೆ ಸಾಕು. ಇದರ ಅನ್ಬಾಕ್ಸಿಂಗ್ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ಈಗ ಇದರ ಡಿಸೈನ್ ಬಗ್ಗೆ ಮಾತಾಡೋದಾದ್ರೆ, ಈ ಫೋನ್ ತುಂಬ ಸಿಂಪಲ್ ಆಗಿದ್ರು ಪ್ರೀಮಿಯಂ ಫೀಲ್ ಕೊಡುತ್ತೆ, ಯಾವುದೇ ಡೌಟ್ ಬೇಡ. ಇದು ಜಸ್ಟ್ 8mm ಥಿಕ್ನೆಸ್ ಹಾಗೂ 215 ಗ್ರಾಮ್ಸ್ ವೇಟ್ ಇದೆ. ಆದ್ರಿಂದ ಇದು ಲೈಟ್ ವೇಟ್ ಫೀಲ್ ಕೊಡುತ್ತೆ. ಇನ್ ಹ್ಯಾಂಡ್ ಫೀಲ್ ಚೆನ್ನಾಗಿದೆ. ಇನ್ನು ಇದರ ಕಲರ್ಸ್ ಆಪ್ಷನ್ ನೋಡೋದಾದ್ರೆ ಸ್ಯಾಂಡ್ ಸ್ಟ್ರೋಮ್, ಬ್ಲ್ಯಾಕ್ ಕಲರ್ ಮತ್ತು ಪರ್ಪಲ್ ಕಲರ್, ಈ ಮೂರು ಕಲರಲ್ಲಿ ಈ ಫೋನ್ ಕ್ಲಾಸಿ ಲುಕ್ ಕೊಡ್ತಾ ಇದೆ. ಇನ್ನು ಇದರ ಬ್ಯಾಕ್ ಸೈಡ್ ಮ್ಯಾಟ್ ಫಿನಿಶ್ ಪಾಲಿಕಾರ್ಬನೇಟ್ ಇದೆ. ಫಿಂಗರ್ ಪ್ರಿಂಟ್ ಬೀಳಲ್ಲ ಮತ್ತು ಫ್ರೇಮ್ ಕೂಡ ಮ್ಯಾಟ್ ಫಿನಿಶಿಂಗ್ ಪಾಲಿಕಾರ್ಬನೇಟ್ ಆಗಿದೆ. ಕೈಯಲ್ಲಿ ಹಿಡ್ಕೊಂಡಾಗ ಗ್ರಿಪ್ ಚೆನ್ನಾಗಿದೆ. ಇದು ಫ್ಲಾಗ್ಶಿಪ್ ಫೀಲ್ ಬರುತ್ತೆ. ಇದಕ್ಕೆ ಗೊರಿಲ್ಲಾ ಗ್ಲಾಸ್ ಪ್ರೊಟೆಕ್ಷನ್ ಸಿಗ್ತಾ ಇದೆ. ಇದರ ಡ್ಯೂರಬಿಲಿಟಿ ಚೆನ್ನಾಗಿದೆ. ಜೊತೆಗೆ ಇದಕ್ಕೆ IP68, IP69 ರೇಟಿಂಗ್ ಸಿಗ್ತಾ ಇದೆ. ಇದು ಡಸ್ಟ್ ಮತ್ತು ವಾಟರ್ ರೆಸಿಸ್ಟೆನ್ಸ್ ಆಗಿದೆ. ಇದು ಅಂಡರ್ ವಾಟರ್ ಫೋಟೋಗ್ರಫಿ ಸಪೋರ್ಟ್ ಮಾಡುತ್ತೆ. ಇದರಿಂದ ಇದು ಅಂಡರ್ ವಾಟರ್ ಫೋಟೋಸ್ ತೆಗಿಬಹುದು. ಓವರ್ ಆಲ್ ಇದರ ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ. ಲಾಂಗ್ ಟೈಮ್ ಯೂಸ್ಗೆ ಇದು ಚೆನ್ನಾಗಿದೆ. ಆದರೆ ಇದರ ಕ್ಯಾಮ್ರಾ ಬಮ್ ಸ್ವಲ್ಪ ಜಾಸ್ತಿ ಇದೆ. ಅದಕ್ಕೆ ನೀವು ಬ್ಯಾಕ್ ಕವರ್ ಹಾಕೊಂಡು ಯೂಸ್ ಮಾಡಬೇಕು, ಇಲ್ಲ ಅಂದರೆ ಸ್ಕ್ರಾಚಸ್ ಆಗುತ್ತೆ. ಓವರ್ ಆಲ್ ಇದರ ಡಿಸೈನ್ ಪ್ರೀಮಿಯಂ ಮತ್ತು ಕ್ಲಾಸಿ ಆಗಿದೆ. ಈಗ ಇದರ ಪೋರ್ಟ್ಸ್ ಬಟನ್ಸ್ ನೋಡೋದಾದ್ರೆ, ಇದರ ಕೆಳಗಡೆ ಸ್ಪೀಕರ್ ಇದೆ, ಮೈಕ್ರೋಫೋನ್ ಇದೆ, USB-C ಪೋರ್ಟ್ ಇದೆ, ಸಿಮ್ ಕಾರ್ಡ್ ಸ್ಲಾಟ್ ಇದೆ. ಇನ್ನು ರೈಟ್ ಹ್ಯಾಂಡ್ ಸೈಡ್ನಲ್ಲಿ ಪವರ್ ಬಟನ್ ಇದೆ, ವಾಲ್ಯೂಮ್ ಬಟನ್ ಇದೆ. ಇನ್ನು ಲೆಫ್ಟ್ ಹ್ಯಾಂಡ್ ಸೈಡ್ನಲ್ಲಿ ಪವರ್ ಬಟನ್, ಕೀ ಬಟನ್ ಸಿಗ್ತಾ ಇದೆ. ಇನ್ನು ಈ ಫೋನ್ನ ಮೇಲೆ ಮೈಕ್ರೋಫೋನ್ ಇದೆ, ಸ್ಪೀಕರ್ ಇದೆ. ಇದು ನಿಮಗೆ ಡ್ಯೂಯಲ್ ಸ್ಪೀಕರ್ ಸಿಗ್ತಾ ಇದೆ. ಇದರ ಸೌಂಡ್ ಲೌಡ್ ಆಗಿದೆ, ಜೋರಾಗಿ ಕೇಳುತ್ತೆ. ಇದನ್ನು ನೀವೇ ಕೇಳಿ. ಈಗ ಇದರ ಡಿಸ್ಪ್ಲೇ ಕಡೆ ಬಂದ್ರೆ, ಈ ಪಾರ್ಟ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಇದರಲ್ಲಿ 6.78 ಇಂಚಸ್ 1.5K OLED LTPO ಡಿಸ್ಪ್ಲೇ ಸಿಗ್ತಾ ಇದೆ. ಇದರಲ್ಲಿ 165 Hz ರಿಫ್ರೆಶ್ ರೇಟ್ ಇದೆ. ಇದರಿಂದ ಸೂಪರ್ ಸ್ಮೂತ್ ಸ್ಕ್ರಾಲಿಂಗ್ ಸಿಗುತ್ತೆ. ಗೇಮ್ಸ್ ಮತ್ತು ಅನಿಮೇಷನ್ ಚೆನ್ನಾಗಿದೆ. ಜೊತೆಗೆ ಇದರ ಡಿಸ್ಪ್ಲೇ ಬ್ರೈಟ್ನೆಸ್ ಲೆವೆಲ್ಸ್ ಜಾಸ್ತಿ ಇದೆ. ಔಟ್ಡೋರ್ ಯೂಸ್ ಕೂಡ ಕಂಫರ್ಟಬಲ್ ಫೀಲ್ ಆಗುತ್ತೆ. ಬ್ರೈಟ್ ಸನ್ಲೈಟ್ ಇದ್ರೂ ಡಿಸ್ಪ್ಲೇ ಸ್ಪಷ್ಟವಾಗಿ ಕಾಣುತ್ತೆ. ಇದರಲ್ಲಿ ಗೊರಿಲ್ಲಾ ಗ್ಲಾಸ್ ಪ್ರೊಟೆಕ್ಷನ್ ಸಿಗ್ತಾ ಇದೆ. ಇದರಲ್ಲಿ ಆಕ್ಸಿಡೆಂಟ್ ಸ್ಕ್ರಾಚಸ್ ಜಾಸ್ತಿ ಆಗಲ್ಲ. ಇದು ಸ್ವಲ್ಪ ಸ್ಟ್ರಾಂಗ್ ಇದೆ ಮತ್ತು ಇದರಲ್ಲಿ HDR ಸಪೋರ್ಟ್ ಸಿಗುತ್ತೆ. ಇದರಿಂದ ನೆಟ್ಫ್ಲಿಕ್ಸ್ ಅಲ್ಲಿ, ಪ್ರೈಮ್ ವಿಡಿಯೋ ಅಲ್ಲಿ, ಯೂಟ್ಯೂಬ್ HDR ವಿಡಿಯೋಸ್ನಲ್ಲಿ ವೈಬ್ರೆಂಟ್ ಕಲರ್ಸ್ ಬರುತ್ತೆ. ಡೈನಾಮಿಕ್ ರೇಂಜ್ ಚೆನ್ನಾಗಿದೆ. ಇದರಿಂದ ಡೀಪ್ ಬ್ಲ್ಯಾಕ್ ಚೆನ್ನಾಗಿ ಕಾಣುತ್ತೆ. ವಿಡಿಯೋಸ್ ವಾಚಿಂಗ್, ಗೇಮಿಂಗ್, ಎವ್ರಿಡೇ ಯೂಸೇಜ್ ಎಲ್ಲವೂ ಈ ಫೋನ್ ಒನ್ ಆಫ್ ದಿ ಬೆಸ್ಟ್ ಸೆಗ್ಮೆಂಟ್ ಆಗಿದೆ. ಇದರ ಫ್ಲಾಟ್ ಡಿಸ್ಪ್ಲೇ ಇಂದ ನಿಮಗೆ ಕಂಫರ್ಟಬಲ್ ಫೀಲ್ ಕೊಡುತ್ತೆ. ಈ ಡಿಸ್ಪ್ಲೇ ಫ್ಲಾಗ್ಶಿಪ್ ಲೆವೆಲ್ ಫೀಲ್ ಕೊಡುತ್ತೆ. LTPO ಡಿಸ್ಪ್ಲೇ ಇರೋದ್ರಿಂದ 1 Hz ಇಂದ 165 Hz ವರೆಗೂ ಆಟೋಮೆಟಿಕ್ಲಿ ರಿಫ್ರೆಶ್ ರೇಟ್ ಅಡ್ಜಸ್ಟ್ ಆಗುತ್ತೆ. ಇದರಿಂದ ಬ್ಯಾಟ್ರಿ ಸೇವ್ ಆಗುತ್ತೆ. ಇದು HDR ಸಪೋರ್ಟ್ ಮಾಡುತ್ತೆ. ಗೊರಿಲ್ಲಾ ಗ್ಲಾಸ್ ಪ್ರೊಟೆಕ್ಷನ್ ಸಿಗುತ್ತೆ. ಆದ್ರಿಂದ ಇದು ಕಂಟೆಂಟ್ ಲವರ್ಸ್, ಗೇಮರ್ಸ್, ಡೈಲಿ ಯೂಸರ್ಸ್ ಎಲ್ರಿಗೂ ಕಂಪ್ಲೀಟ್ ಪ್ಯಾಕೇಜ್ ಆಗಿದೆ. ಇನ್ನು ಇದರ ಪರ್ಫಾರ್ಮೆನ್ಸ್ ನೋಡೋಣ ಬನ್ನಿ. ಇದರಲ್ಲಿ ಇಂಡಿಯಾಸ್ ಫಸ್ಟ್ ಸ್ನ್ಯಾಪ್ ಡ್ರ್ಯಾಗನ್ 8 ಎಲೈಟ್ ಜೆನ್ 5 ಪ್ರೊಸೆಸರ್ ಸಿಗ್ತಾ ಇದೆ. ಈ ಪ್ರೊಸೆಸರ್ ತುಂಬಾ ಪವರ್ಫುಲ್ ಆಗಿದೆ. ಇದರಲ್ಲಿ LPDDR5X ರ್ಯಾಮ್ ಮತ್ತು UFS 4.1 ಸ್ಟೋರೇಜ್ ಸಿಗ್ತಾ ಇದೆ. ಈ ಪ್ರೈಸ್ ರೇಂಜ್ ಅಲ್ಲಿ ಇದರ ರ್ಯಾಮ್ ಟೈಪ್, ಸ್ಟೋರೇಜ್ ಟೈಪ್ ಎರಡೂ ಚೆನ್ನಾಗಿದೆ. ಇದರಲ್ಲಿ 36+ ಮಿಲಿಯನ್ ಆಂಟಿಟ್ಯೂಡ್ ಸ್ಕೋರ್ ಸಿಗ್ತಾ ಇದೆ. ಇಷ್ಟು ಆಂಟಿಟ್ಯೂಡ್ ಸ್ಕೋರ್ ಬೇರೆ ಯಾವ ಫೋನಲ್ಲಿ ಬರಲ್ಲ.
ಇದರಲ್ಲಿ ಬರುತ್ತೆ. ಇದು ಸದ್ಯಕ್ಕೆ ಮಾರ್ಕೆಟ್ ಅಲ್ಲಿ ಇರೋ ಪವರ್ಫುಲ್ ಫೋನ್ ಆಗಿದೆ. ಇನ್ನು ಇದರಲ್ಲಿ 70% CPU ಥ್ರಾಟಲ್ ಇದೆ. ಈ ಫೋನ್ ಜಾಸ್ತಿ ಹೀಟ್ ಆಗಲ್ಲ, ಇದರಲ್ಲಿ ಓವರ್ ಹೀಟ್ ಇಶ್ಯೂ ಇಲ್ಲ, ಮತ್ತು ಈ ಫೋನಲ್ಲಿ ತುಂಬಾ ಗೇಮ್ಸ್ ಆಡಿದ್ದೀನಿ. ಇದರ ಗೇಮ್ ಟೆಸ್ಟ್ ಕೂಡ ಮಾಡಿದ್ದೀನಿ. ನನ್ನ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. BGM ನಲ್ಲಿ ಸ್ಮೂತ್ ಆಪ್ಷನ್ ಅಲ್ಲಿ ಅಲ್ಟ್ರಾ ಎಕ್ಸ್ಟ್ರೀಮ್ ಗ್ರಾಫಿಕ್ ನ ಇಡ್ಬೋದು. ಅಂದ್ರೆ ಇದರಲ್ಲಿ 120 FPS ಗೇಮಿಂಗ್ ಸಪೋರ್ಟ್ ಸಿಗುತ್ತೆ. ಗೇಮ್ಸ್ ಆಡಿದಾಗ ಯಾವುದೇ ಫ್ರೇಮ್ ಡ್ರಾಪ್ ಆಗಲ್ಲ ಮತ್ತು ಲ್ಯಾಗ್ ಫೀಲ್ ಕೂಡ ಆಗಲ್ಲ. ಸ್ಮೂತ್ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಹೆವಿ ಲೆವೆಲ್ ಗೇಮ್ಸ್ ಆರಾಮಾಗಿ ಆಡ್ಬೋದು, ಯಾವುದೇ ಪ್ರಾಬ್ಲಮ್ ಆಗಲ್ಲ. ಇದು ಗೇಮರ್ಸ್ಗೆ ಬೆಸ್ಟ್ ಫೋನ್ ಆಗಿದೆ. ಜೊತೆಗೆ ಇದರಲ್ಲಿ ನಿಮ್ಮ ಡೇ ಟು ಡೇ ಟಾಸ್ಕ್ ಆರಾಮಾಗಿ ಮಾಡ್ಬೋದು. ಇನ್ನು ಇದರ ಸಾಫ್ಟ್ವೇರ್ ಬಗ್ಗೆ ಮಾತಾಡಿದ್ರೆ ಈ ಫೋನ್ ಲೇಟೆಸ್ಟ್ ಆಕ್ಸಿಜನ್ OS 16 ಮತ್ತು ಆಂಡ್ರಾಯ್ಡ್ 16 ಅಲ್ಲಿ ಬರ್ತಾ ಇದೆ. ಇದಕ್ಕೆ 4 ವರ್ಷ OS ಅಪ್ಡೇಟ್ ಮತ್ತು 5 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ ಸಿಗ್ತಾ ಇದೆ. ಈ ಫೋನ್ ನ 5 ರಿಂದ 6 ವರ್ಷ ಆರಾಮಾಗಿ ಯೂಸ್ ಮಾಡಬಹುದು. ಇದರ UI ಚೆನ್ನಾಗಿದೆ, ತುಂಬಾ ಸ್ಮೂತ್ ಆಗಿ ವರ್ಕ್ ಆಗುತ್ತೆ, ಅನಿಮೇಷನ್ ಚೆನ್ನಾಗಿದೆ. ಈ ಆಕ್ಸಿಜನ್ OS ಬಗ್ಗೆ ಫುಲ್ ಡೀಟೇಲ್ ವಿಡಿಯೋ ಮಾಡಿದೀನಿ ನೋಡಿ. ಮತ್ತು ಇದರಲ್ಲಿ ಸ್ವಲ್ಪ ಫ್ರೀ ಇನ್ಸ್ಟಾಲ್ಡ್ ಆಪ್ಸ್ ಬರುತ್ತೆ, ಇದನ್ನ ಅನ್ಇನ್ಸ್ಟಾಲ್ ಮಾಡಬಹುದು. ಆದ್ರೆ ಇದರಲ್ಲಿ ಕ್ಲೀನ್ UI ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಮತ್ತು ಇದರಲ್ಲಿ ತುಂಬಾ ಫೀಚರ್ ಸಿಗ್ತಾ ಇದೆ. ಈ UI ಆಂಡ್ರಾಯ್ಡ್ ಫೋನ್ ಅಲ್ಲಿ ಬೆಸ್ಟ್ UI ಆಗಿದೆ. ಇನ್ನು ಇದರ ಸೆಕ್ಯೂರಿಟಿ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಸಿಗ್ತಾ ಇದೆ. ಇದು ತುಂಬಾ ಫಾಸ್ಟ್ ಆಗಿದೆ. ಇದರ ಆನಿಮೇಷನ್ ಕೂಡ ಚೇಂಜ್ ಮಾಡಲಾಗಿದೆ ಮತ್ತು ಫೇಸ್ ಅನ್ಲಾಕ್ ಇದೆ. ಇದು ಕೂಡ ತುಂಬಾ ಫಾಸ್ಟ್ ಆಗಿದೆ. ಫೋನ್ ಬೇಗ ಓಪನ್ ಆಗುತ್ತೆ. ಈಗ ಇದರ ಕ್ಯಾಮ್ರಾ ಬಗ್ಗೆ ಮಾತಾಡೋದಾದ್ರೆ ಇದು OnePlus ನ ನಂಬರ್ ಸೀರೀಸ್ ಫೋನ್ ಆಗಿರೋದ್ರಿಂದ ಇದರಲ್ಲಿ ಬ್ಯಾಲೆನ್ಸ್ಡ್ ಕ್ಯಾಮ್ರಾ ಸಿಗುತ್ತೆ, ಯಾವುದೇ ಡೌಟ್ ಬೇಡ. ಇದರಲ್ಲಿ 50 MP OS ಮೇನ್ ಕ್ಯಾಮ್ರಾ ಸಿಗುತ್ತೆ, 50 MP ಅಲ್ಟ್ರಾ ವೈಡ್ ಕ್ಯಾಮ್ರಾ ಸಿಗುತ್ತೆ, 50 MP 3.5x ಪೆರಿಸ್ಕೋಪ್ ಕ್ಯಾಮ್ರಾ ಸಿಗ್ತಾ ಇದೆ. ಇದರಲ್ಲಿ ಫೋಟೋಸ್ ಚೆನ್ನಾಗಿ ಬರುತ್ತೆ, ಡೀಟೇಲ್ಸ್ ಚೆನ್ನಾಗಿದೆ, ಸ್ಕಿನ್ ಟೋನ್ ಚೆನ್ನಾಗಿದೆ, ಲೈಟ್ ಕಂಟ್ರೋಲ್ ಚೆನ್ನಾಗಿದೆ. ಝೂಮ್ ಮಾಡಿದ್ರು ಫೋಟೋ ಕ್ವಾಲಿಟಿ ಹಾಳಾಗಲ್ಲ, ಕ್ಲಿಯರ್ ಆಗಿ ಕಾಣುತ್ತೆ. 3.5x ಝೂಮ್ ಇಂದ 120x ಝೂಮ್ ಮಾಡಿದ್ರು ಫೋಟೋಸ್ ಚೆನ್ನಾಗಿ ಬರುತ್ತೆ. ದೂರದಲ್ಲಿ ಇರೋ ಆಬ್ಜೆಕ್ಟ್ ಚೆನ್ನಾಗಿ ಕಾಣುತ್ತೆ. 120x ಝೂಮ್ ಮಾಡಿ ಮೂನ್ ಫೋಟೋಸ್ನ ತೆಗಿಬೋದು. ಝೂಮ್ ಮಾಡಿದಾಗ ಫೋಟೋ ಸ್ವಲ್ಪ ಎನ್ಹಾನ್ಸ್ ಆಗುತ್ತೆ ಮತ್ತು ಪೋರ್ಟ್ರೇಟ್ ಮೋಡಲ್ಲಿ ಏಜ್ ಡಿಡಕ್ಷನ್ ಚೆನ್ನಾಗಿ ಕಾಣುತ್ತೆ, ಕಲರ್ಸ್ ಚೆನ್ನಾಗಿ ಬರುತ್ತೆ, ಸ್ಕಿನ್ ಟೋನ್ ಚೆನ್ನಾಗಿದೆ, ಲೈಟ್ ಕಂಟ್ರೋಲ್ ಚೆನ್ನಾಗಿದೆ, ಡೈನಾಮಿಕ್ ರೇಂಜ್ ಚೆನ್ನಾಗಿದೆ. ಇದರಲ್ಲಿ 3 ಡಿಫ್ರೆಂಟ್ ಝೂಮ್ ಆಪ್ಷನ್ ಸಿಗುತ್ತೆ ಮತ್ತು ಇದರಲ್ಲಿ 8K ವಿಡಿಯೋಸ್ 30 FPS ಮತ್ತು 4K ವಿಡಿಯೋಸ್ 120 FPS ನಲ್ಲಿ ತೆಗಿಬೋದು. ವಿಡಿಯೋಸ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಇದರಲ್ಲಿ OS ಇರೋದ್ರಿಂದ ಸ್ಟೇಬಲ್ ವಿಡಿಯೋಸ್ ಬರುತ್ತೆ, ಡೀಟೇಲ್ಸ್ ಚೆನ್ನಾಗಿದೆ, ಸ್ಕಿನ್ ಟೋನ್ ಚೆನ್ನಾಗಿದೆ, ಕಲರ್ಸ್ ವೀಡ್ ಆಗಿ ಬರುತ್ತೆ, ಚೆನ್ನಾಗಿ ಕಾಣುತ್ತೆ, ಲೈಟ್ ಕಂಟ್ರೋಲ್ ಚೆನ್ನಾಗಿದೆ ಮತ್ತು ಇದರಲ್ಲಿ 32 MP ಸೆಲ್ಫಿ ಕ್ಯಾಮ್ರಾ ಇಂದ ಸೆಲ್ಫಿ ಫೋಟೋಸ್ ಚೆನ್ನಾಗಿ ಬರುತ್ತೆ. ಸ್ಕಿನ್ ಟೋನ್ ಚೆನ್ನಾಗಿದೆ, ಲೈಟ್ ಕಂಟ್ರೋಲ್ ಚೆನ್ನಾಗಿದೆ, ಕಲರ್ಸ್ ಚೆನ್ನಾಗಿ ಬರುತ್ತೆ ಮತ್ತು ಪೋರ್ಟ್ರೇಟ್ ಸೆಲ್ಫಿಯಲ್ಲಿನೂ ಡೀಟೇಲ್ಸ್ ಚೆನ್ನಾಗಿದೆ, ಡೈನಾಮಿಕ್ ರೇಂಜ್ ಚೆನ್ನಾಗಿದೆ, ಎಡ್ಜ್ ಡಿಡಕ್ಷನ್ ಚೆನ್ನಾಗಿದೆ, ಲೈಟ್ ಕಂಟ್ರೋಲ್ ಚೆನ್ನಾಗಿದೆ, ಕಲರ್ಸ್ ಚೆನ್ನಾಗಿ ಬರುತ್ತೆ. ಜೊತೆಗೆ ಫ್ರಂಟ್ ಕ್ಯಾಮ್ರಾ ಇಂದ 4K ವಿಡಿಯೋ 60 FPS ನಲ್ಲಿ ತೆಗಿಬಹುದು. ವಿಡಿಯೋ ಸ್ಟೇಬಲ್ ಆಗಿ ಬರುತ್ತೆ, ವಿಡಿಯೋ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ, ಕಲರ್ಸ್ ವಿವಿಡ್ ಆಗಿ ಬರುತ್ತೆ, ಲೈಟ್ ಕಂಟ್ರೋಲ್ ಚೆನ್ನಾಗಿದೆ. ಈ ಫೋನ್ ನ ಬೆಸ್ಟ್ ಕ್ಯಾಮ್ರಾ ಫೋನ್ ಅಂತಾನೆ ಹೇಳ್ಬೋದು. ಇನ್ನು ಇದರ ಬ್ಯಾಟ್ರಿ ನೋಡೋದಾದ್ರೆ ಇದರಲ್ಲಿ 7300 mAh ಬ್ಯಾಟ್ರಿ ಸಿಗ್ತಾ ಇದೆ. ಇದು 120 Hz ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. ಇದು ಫಾಸ್ಟ್ ಆಗಿ ಚಾರ್ಜ್ ಆಗುತ್ತೆ. ಇದು 45 ಮಿನಿಟ್ಸ್ ನಲ್ಲಿ 0 to 100% ಫುಲ್ ಚಾರ್ಜ್ ಆಗುತ್ತೆ ಮತ್ತು 2 ಡೇಸ್ ಆರಾಮಾಗಿ ಫುಲ್ ಬ್ಯಾಟರಿ ಬ್ಯಾಕಪ್ ಬರುತ್ತೆ. ಆದ್ರೆ ಇದು ಹೊಸ ಪ್ರೊಸೆಸರ್ ಆಗಿರೋದ್ರಿಂದ ಇದು ಇನ್ನೂ ಆಪ್ಟಿಮೈಸ್ ಆಗಬೇಕು, ಆಗ ಇನ್ನೂ ಬ್ಯಾಟರಿ ಬ್ಯಾಕಪ್ ಬರುತ್ತೆ. ಇನ್ನು ಇದರ ಕನೆಕ್ಷನ್ ಕಡೆ ಬಂದ್ರೆ ಇದರಲ್ಲಿ ಮಲ್ಟಿಪಲ್ 5G ಬ್ಯಾಂಡ್ ಸಿಗ್ತಾ ಇದೆ, Wi-Fi 7 ಇದೆ, ಬ್ಲೂಟೂತ್ 6 ಇದೆ, ಡ್ಯುಯಲ್ ಬ್ಯಾಂಡ್ 4G ಇದೆ ಮತ್ತು NFC ಸಪೋರ್ಟ್ ಕೂಡ ಸಿಗ್ತಾ ಇದೆ. ಅಗತ್ಯ ಇರೋ ಎಲ್ಲ ಕನೆಕ್ಷನ್ ಕೂಡ ಸಿಗ್ತಾ ಇದೆ. ಸೊ ಇದು 60,000 ರೂಪಾಯಲ್ಲಿ ಬೆಸ್ಟ್ ಫ್ಲಾಗ್ಶಿಪ್ ಫೋನ್ ಆಗಿದೆ. ಇದರ ಕ್ಯಾಮ್ರಾ ಕ್ವಾಲಿಟಿ ಚೆನ್ನಾಗಿದೆ, ಇದರ ಡಿಸೈನ್ ಕೂಡ ಚೆನ್ನಾಗಿದೆ, ಇದರ ಪರ್ಫಾರ್ಮೆನ್ಸ್ ಬಗ್ಗೆ ಯಾವುದೇ ಡೌಟ್ ಬೇಡ. ಇದು ಅಲ್ಟಿಮೇಟ್ ಗೇಮಿಂಗ್ ಅಂಡ್ ಪವರ್ಫುಲ್ ಫೋನ್ ಆಗಿದೆ. ಓವರ್ ಆಲ್ ಈ ಫೋನ್ ಚೆನ್ನಾಗಿದೆ, ಈ ಫೋನ್ ನ ತಗೊಳ್ಬಹುದು. ಆದ್ರೆ ಈ ಫೋನ್ ಬಗ್ಗೆ ನಿಮ್ಗೆ ಅನಿಸ್ತು ಮತ್ತು ನಮ್ಮ ವಿಡಿಯೋಸ್ ಬಗ್ಗೆ ಏನ್ ಅನಿಸುತ್ತೆ ಕಮೆಂಟ್ ಮಾಡಿ ಹೇಳಿ. ಈ ವಿಡಿಯೋ ಲೈಕ್ ಮಾಡಿ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ರವಿಕುಮಾರ್ ಸೈನಿಂಗ್ ಆಫ್. ಥ್ಯಾಂಕ್ ಯು, ಧನ್ಯವಾದಗಳು.